ವೀಕ್ಷಕರೇ, ಇದೇ ಶುಕ್ರವಾರ ಅಂದರೆ ಫೆಬ್ರವರಿ 2ನೇ ತಾರೀಕಿನಂದು ದಿಢೀರನೆ ಆ ಒಂದು ಸುದ್ದಿ ಇಡೀ ಅಂತರ್ಜಾಲವನ್ನ ಶಾಕ್ಗೆ ಗುರಿ ಮಾಡಿತ್ತು. ಕ್ಯಾನ್ಸರ್ನಿಂದ ನಟಿ ರೂಪದರ್ಶಿಯಾದಂಥ ಪೂನಂ ಪಾಂಡೆ ನಿಧನರಾದರು ಎಂಬ ಸುದ್ದಿ ಒಂದೇ ದಿನದಲ್ಲಿ ದೇಶಾದ್ಯಂತ ವೈರಲ್ ಆಗಿ ಜನರೆಲ್ಲ ಆಕೆಯ ಸಾವಿನ ಗುಂಗಲ್ಲಿ ಕಳೆದು ಹೋಗಿದ್ರು. ಕೇವಲ 32 ವರ್ಷದ ಪೂನಂ ಪಾಂಡೆ ಈ ರೀತಿ ಅಸ್ವಸ್ಥರಾಗಿ ಸಾವನ್ನಪ್ಪಂತ ಸಂಗತಿ ಅನೇಕರಿಗೆ ಜೀರ್ಣಿಸಿಕೊಳ್ಳೋದಕ್ಕೆ ಸಾಧ್ಯವಾಗದಂತೆ ಮಾಡಿತ್ತು. ಇಷ್ಟು ಸಣ್ಣ ವಯಸ್ಸಿನಲ್ಲಿ ಕ್ಯಾನ್ಸರ್ನಿಂದಾಗಿ ಯಾರೇ ಸಾಯಲಿ, ಅದು ಎಲ್ಲರೂ ಕೂಡ ಡಿಸ್ಟರ್ಬ್ ಆಗುವಂತ ಸುದ್ದಿನೇ. ಹೀಗಿರುವಾಗ ಪೂನಂ ಪಾಂಡೆಗೆ ಯಾವಾಗ ಈ ಒಂದು ಕ್ಯಾನ್ಸರ್ ಬಂತು, ಅದಕ್ಕೆ ಆಕೆ ಯಾವಾಗಿಂದ ಚಿಕಿತ್ಸೆಯನ್ನ ಶುರು ಮಾಡಿದ್ರು ಅಂತ ಆಕೆ ಸಾವಿನ ಸುದ್ದಿ ಕೇಳದಂತ ಜನ ಕಂಗಾಲಾಗಿದ್ರು. ಈ ಪೂನಂ ಪಾಂಡೆ ಗರ್ಭಕೋಶ ಕ್ಯಾನ್ಸರ್ನಿಂದ ನಿಧನರಾಗಿದ್ದು ನಿಜ ಅಂತ ಆಕೆಯ ಮ್ಯಾನೇಜರ್ ಕೂಡ ಕನ್ಫರ್ಮ್ ಮಾಡಿರುವಂತ ಸುದ್ದಿಗಳು ಹರಿದಾಡಿದ್ವು. ಎಲ್ಲ ಕಡೆ ಆಕೆಗೆ ಸಂತಾಪ ಸೂಚಿಸುವಂತ ಪೋಸ್ಟರ್ಗಳು ಕಾಣಿಸಿದ್ವು. ಇಷ್ಟು ಸಣ್ಣ ವಯಸ್ಸಿಗೆ ಸಾವನ್ನಪ್ಪಂತ ಪೂನಂ ಪಾಂಡೆ ಅವ್ರ ಬಗ್ಗೆ ಅನೇಕರು ಅನುಕಂಪದ ಮಾತುಗಳನ್ನ ಆಡಿದ್ರು. ಆ ಇಡೀ ದಿನ ಈ ದೇಶನೇ ಈ ಒಂದು ಸುದ್ದಿ ನಿಜ ಅಂತ ನಂಬಿತ್ತು. ಆದ್ರೆ ಮರುದಿನ ಯಾವ ಪೂನಂ ಪಾಂಡೆ ಇನ್ನಿಲ್ಲ ಅಂತ ಜನ ನಂಬಿದ್ರು, ಅದೇ ಪೂನಂ ಪಾಂಡೆ ತನ್ನ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಲೈವ್ ಬಂದು ನಾನಿನ್ನು ಜೀವಂತವಾಗಿದ್ದೇನೆ, ನೀವೆಲ್ಲ ತಿಳಿದಂತೆ ನಾನಿನ್ನೂ ಸತ್ತಿಲ್ಲ, ಬದುಕಿದ್ದೇನೆ ಅಂತ ಹೇಳಿ ಜನರನ್ನ ಅಚ್ಚರಿ ಪಡುವಂತೆ ಮಾಡಿದ್ರು. ಹೌದು, ಪೂನಂ ಪಾಂಡೆ ಜೀವಂತವಾಗಿದ್ರು. ಆಕೆ ಈ ರೀತಿ ಯಾಕೆ ಪ್ರಾಂಕ್ ಅನ್ನ ಮಾಡಿದ್ರು ಅಂತ ಹೇಳುವುದಾದ್ರೆ ಅದಕ್ಕೆ ಕಾರಣ ಜನಜಾಗೃತಿ. ಹೌದು, ಸರ್ವಿಕಲ್ ಕ್ಯಾನ್ಸರ್ ಬಗ್ಗೆ ಜನರಲ್ಲಿ ಅರಿವನ್ನ ಮೂಡಿಸುವ ಸಲುವಾಗಿ ಅವರು ಅಂಥ ಸಾಹಸಕ್ಕೆ ಕೈ ಹಾಕಿದ್ರು. ಇದೆಂಥ ವಿಚಿತ್ರವಾದ ಜನಜಾಗೃತಿ. ಈ ರೀತಿಯೂ ಕೂಡ ಜನರಲ್ಲಿ ಯಾವುದಾದ್ರೂ ವಿಷಯದ ಬಗ್ಗೆ ಅರಿವನ್ನ ಮೂಡಿಸಬಹುದಂತ ಜನ ಆಕೆಯನ್ನ ಒಂದೇ ಸಮ ಟೀಕಿಸೋದಕ್ಕೆ ಶುರು ಮಾಡಿದ್ರು. ವೀಕ್ಷಕರೇ, ಈ ಪೂನಂ ಪಾಂಡೆ ಈ ರೀತಿ ವಿವಾದಕ್ಕೆ ಸಿಲುಕಿರೋದು ಇದೇ ಮೊದಲೇನಲ್ಲ. 32 ವರ್ಷ ವಯಸ್ಸಿನ ಪೂನಂ ಪಾಂಡೆ ತಮ್ಮ 10 ವರ್ಷಗಳ ಕರಿಯರ್ನಲ್ಲಿ ಅನೇಕ ವಿವಾದಗಳನ್ನ ಮೈಗೂಡಿಸಿಕೊಂಡವರು. ಪೂನಂ ಪಾಂಡೆ ಅಂದರೆ ಸಾಕು ಅನೇಕರು ಕಿರಿಕಿರಿ ಪಡುವಷ್ಟು ವಿವಾದಿತ ವ್ಯಕ್ತಿ ಈಕೆ. ಮುಂಬೈ ಮೂಲದ ಈಕೆ ಜನಿಸಿದ್ದು ಉತ್ತರ ಪ್ರದೇಶದ ಕಾನ್ಪುರ್ ಎಂಬಲ್ಲಿ. 1991 ಮಾರ್ಚ್ 11ನೇ ತಾರೀಕು ಜನಿಸಿದಂತ ಈಕೆ 2010ರಲ್ಲಿ ಮಾಡೆಲಿಂಗ್ ಮೂಲಕ ತಮ್ಮ ವೃತ್ತಿ ಬದುಕನ್ನ ಶುರು ಮಾಡಿದ್ರು. ಮಾಡೆಲಿಂಗ್ನಲ್ಲಿ ಅದ್ಭುತ ಹೆಸರನ್ನ ಸಾಧಿಸಿರುವಂತ ಪೂನಂ ಪಾಂಡೆ ನೋಡೋದಿಕ್ಕೆ ಸ್ಪರ್ಧರೂಪಿಯಾಗಿದ್ರು. ತಮ್ಮ ದೇಹವನ್ನ ಆಕರ್ಷಕವಾಗಿ ಫಿಟ್ ಆಗಿ ಇಟ್ಕೊಂಡಿರುವಂತ ಅವರು ಸ್ತ್ರೀಯರಿಗೆ ದೈಹಿಕ ಸೌಂದರ್ಯ ಹಾಗೂ ಸದೃಢ ಆರೋಗ್ಯ ಇವೆರಡೂ ಕೂಡ ಅತ್ಯಂತ ಮುಖ್ಯ ಅಂತ ಯಾರು ಇವುಗಳನ್ನ ಹೊಂದಿರ್ತಾರೋ ಅಂತ ಸ್ತ್ರೀಯರು ಸಮಾಜದಲ್ಲಿ ಆತ್ಮವಿಶ್ವಾಸದಿಂದ ಜೀವಿಸೋದಿಕ್ಕೆ ಸಾಧ್ಯ ಅಂತ ನಂಬಿದವರು ಹಾಗೂ ಇದನ್ನೆಲ್ಲ ಎಲ್ಲ ಯುವತಿಯರಿಗೂ ಕೂಡ ಅರ್ಥ ಮಾಡಿಸೋದಿಕ್ಕೆ ಹೋರಾಟವನ್ನ ನಡೆಸ್ತಾ ಬಂದಿದ್ದಾರೆ. ಪೂನಂ ಪಾಂಡೆ ಈ ಮೊದಲು ತಮ್ಮ ಟ್ವಿಟರ್ ಖಾತೆಯಲ್ಲಿ ತಮ್ಮ ಕೆಲವೊಂದು ಅಸಹಜ ಎನಿಸುವಂತ ಹಾಗೂ ಸೆಮಿ ನ್ಯೂಡ್ ಅಥವಾ ಅರೆನಗ್ನ ಫೋಟೋಗಳನ್ನ ಸಾರ್ವಜನಿಕವಾಗಿ ಶೇರ್ ಮಾಡುವ ಮೂಲಕ ಮೊದಲ ಸಲ ಸುದ್ದಿಗೆ ಬಂದಿದ್ರು. ಈಕೆ ಶೇರ್ ಮಾಡಿದ ಈಕೆದೇ ಫೋಟೋಗಳು ಅಂತರ್ಜಾಲದ ನೆಟ್ಟಿಗರ ಹಾಗೂ ವಾಹಿನಿಗಳ ಗಮನವನ್ನ ಸೆಳೆದಿದ್ವು. 2011ರಲ್ಲಿ ಭಾರತ ಈ ಸಲದ ವರ್ಲ್ಡ್ ಕಪ್ ಅನ್ನ ಗೆದ್ದಿದ್ದೇ ಆದಲ್ಲಿ ತಾನು ಸ್ಟೇಡಿಯಂನಲ್ಲಿ ಧರಿಸಿರುವಂತ ಬಟ್ಟೆಯನ್ನ ಬಿಚ್ಚಿ ನಗ್ನಳಾಗಿ ಓಡ್ತೀನಿ ಅಂತ ಈ ರೀತಿಯ ಹೇಳಿಕೆಯನ್ನ ಈಕೆ ನೀಡಿದಾಗ ಅದಕ್ಕೆ ಎಲ್ಲಾ ಕಡೆ ವ್ಯಾಪಕವಾದಂತಹ ವಿರೋಧ ಹಾಗೂ ಟೀಕೆಗಳು ವ್ಯಕ್ತವಾಗಿದ್ವು. ಈ ಬಾಲಿವುಡ್ ಬೆಡಗಿಯನ್ನ ಪ್ರಚಾರ ಪ್ರಿಯೆ ಹಾಗೂ ವೈರಲ್ ಆಗುವಂತ ಸಲುವಾಗಿ ಏನ್ ಬೇಕಾದ್ರೂ ಮಾಡುವಂತ ಫೈರ್ ಬ್ರಾಂಡ್ ಅಂತಾನೆ ವಾಹಿನಿಗಳು ಈಕೆಯನ್ನ ವಿವಿಧ ಹೆಸರಲ್ಲಿ ಕರೆದಿದ್ವು. ಪಡ್ಡೆ ಹುಡುಗರಂತೂ ಈಕೆ ಆಸೆಯನ್ನು ನೆರವೇರಿಸುವ ಸಲುವಾಗಿಯಾದರೂ ಭಾರತ ಈ ಸಲ ವಿಶ್ವಕಪ್ ಅನ್ನ ಗೆಲ್ಲಲಿ ಅಂತ ಪಟ್ಟನ್ನ ಹಿಡಿದಿದ್ರು. ಅವರೆಲ್ಲರ ಅದೃಷ್ಟವೋ ಎಂಬಂತೆ ಆ ವರ್ಷ ಭಾರತ ಟ್ರೋಫಿಯನ್ನ ಗೆದ್ದಿತ್ತು. ಆದರೆ ಅವರೆಲ್ಲ ನಿರಾಸೆ ಪಡುವಂತೆ ಪೂನಂ ಅವರ ಆಸೆಯನ್ನ ನೆರವೇರಿಸಲಿಲ್ಲ. ನಿಮ್ಮ ಹೇಳಿಕೆಗೆ ನೀವ್ಯಾಕೆ ನಿಂತ್ಕೊಳ್ಳಿಲ್ಲ ಅಂತ ಜನ ಆಕೆಯನ್ನ ಕೇಳಿದಾಗ ನಾನೇನು ಬಟ್ಟೆಯನ್ನ ಬಿಚ್ಚೋದಕ್ಕೆ ರೆಡಿ, ಆದರೆ BCCI ಬೋರ್ಡ್ ಅದಕ್ಕೆ ಅವಕಾಶವನ್ನ ಮಾಡಿಕೊಡ್ಲಿಲ್ಲ ಅಂತ ಹೇಳಿದ್ರು. ಆಕೆ ಈ ರೀತಿ ಹೇಳಿದಂತ ಬೆನ್ನಲ್ಲೇ ಆಕೆಯ ಮೊಬೈಲ್ ಆಪ್ ಒಂದರಲ್ಲಿ ಆಕೆ ವಾಂಖೆಡೆ ಸ್ಟೇಡಿಯಂನಲ್ಲಿ ಬಟ್ಟೆ ಬಿಚ್ಚುತ್ತಿರುವಂತ ಒಂದು ವಿಡಿಯೋ ವೈರಲ್ ಆಗಿತ್ತು. ಆ ಒಂದು ವಿಡಿಯೋದಲ್ಲಿ ಪೂನಂ ರಾತ್ರಿಯ ಸಮಯದಲ್ಲಿ ತಾನು ಬಟ್ಟೆ ಬಿಚ್ಚುತ್ತಾ ಇರುವಂತಹ ದೃಶ್ಯ ಸೆರೆಯಾಗಿದ್ದು ಇದನ್ನ ಖುದ್ದು ಪೂನಂ ರವರೇ ಚಿತ್ರಿಸಿಕೊಂಡು ಅವರ ಅಭಿಮಾನಿಗಳು ಅದನ್ನ ನೋಡಿ ಆನಂದ ಪಡ್ಲಿಂತ ಅದನ್ನ ತಾವೇ ಪೋಸ್ಟ್ ಕೂಡ ಮಾಡಿದ್ರು. ಆಕೆ ಈ ವಿಡಿಯೋಗೆ ಭರ್ಜರಿ ಪ್ರಚಾರ ಸಿಕ್ಕಿತ್ತು. ಇದೇ ಧೈರ್ಯದಲ್ಲಿ ಆಕೆ 2012ರಲ್ಲೂ ಕೂಡ ಮತ್ತೊಮ್ಮೆ ಆ ಸಲದ IPLನಲ್ಲಿ ತಾನು ಬೆಂಬಲಿಸುತ್ತಿದ್ದಂತ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡ ವಿನ್ ಆದಾಗ ಆಗಲೂ ಕೂಡ ಬೆತ್ತಲೆಯಾಗಿ ಫೋಟೋಶೂಟ್ ಅನ್ನ ಮಾಡಿಸ್ಕೊಂಡಿದ್ರು. ಈ ರೀತಿ ಈಕೆ ಸಿಕ್ಕಲ್ಲಿ ಧರಿಸುವಂತ ಉಡುಪನ್ನ ಬಿಚ್ಚುವಂತ ಖಯಾಲಿ ಭಾರತದ ಕೆಲವೊಂದು ಸಭ್ಯಸ್ಥ ವಾಹಿನಿಗಳಿಗೆ ಸರಿ ಕಾಣಲಿಲ್ಲ. ಇದೇ ಕಾರಣಕ್ಕೆ ಈಕೆಯನ್ನ ಸಾಕಷ್ಟು ಸಲ ಮಾಧ್ಯಮಗಳು ಕಾಲೆಳೆದಿದ್ವು. ಪೂನಂ ಬಾಯಿಗೆ ಬಂದಂತೆ ಹೇಳಿಕೆ ಕೊಡ್ತಾರೆ. ಆಕೆ ಅನೇಕ ಸಲ ತಾವೊಬ್ಬ ಭಾರತೀಯ ನಾರಿ ಎಂಬುದನ್ನೇ ಮರೆತು ಮಾತನಾಡ್ತಾರೆ. ಅವರು ಇಲ್ಲಿ ಹುಟ್ಟುವ ಬದಲು ವಿದೇಶದಲ್ಲಿ ಜನಿಸಬೇಕಿತ್ತು. ತಮಗಿರುವಂತಹ ಸ್ವಾತಂತ್ರ್ಯವನ್ನ ಪೂನಂ ಸ್ವೇಚ್ಛಾಚಾರವಾಗಿ ದುರ್ಬಳಕೆ ಮಾಡಿಕೊಳ್ತಿದ್ದಾರೆ ಅಂತ ಅವರನ್ನ ಆಗಿನಿಂದಲೂ ಕೂಡ ನಿಂದಿಸುತ್ತಲೇ ಬರಲಾಗಿದೆ. ಯಾವಾಗ ಈಕೆ ಫೋಟೋ ಹಾಗೂ ವಿಡಿಯೋಗಳಿಗೆ ಇಲ್ಲಿ ತಡೆ ಬಂತೋ ಆಗ ಪಾಂಡೆ ತಮ್ಮದೇ ಆದಂತಹ ಸ್ವಂತ ಮೊಬೈಲ್ ಆಪ್ ಒಂದನ್ನ 2017ರಲ್ಲಿ ಹೊರತರ್ತಾರೆ. 2017ರಲ್ಲಿ ಇದು ಲಾಂಚ್ ಆದಾಗ ಇದನ್ನ ಗೂಗಲ್ ಪ್ಲೇ ಸ್ಟೋರ್ನಿಂದ ಕೂಡ ಗೂಗಲ್ ತಕ್ಷಣ ಬ್ಯಾನ್ ಮಾಡುತ್ತೆ. 2020ರಿಂದ ಈಚೆಗೆ ಈ ಆಪ್ ಕೇವಲ ಆಕೆಯ ವೆಬ್ಸೈಟ್ ಅಲ್ಲಿ ಮಾತ್ರನೇ ಡೌನ್ಲೋಡ್ಗೆ ಲಭ್ಯ ಇದೆ. ತನ್ನ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ತನ್ನ ಅನೇಕ ಬೋಲ್ಡ್ ಫೋಟೋಸ್ ಹಾಗೂ ವಿಡಿಯೋಸ್ಗಳಿಂದಾಗಿ ಹೆಸರುವಾಸಿಯಾದಂಥ ಪೂನಂ ಒಂದು ಸಲ ತಮ್ಮ ಬಾಯ್ ಫ್ರೆಂಡ್ ಒಬ್ಬನ ಜೊತೆ ಇರುವಂತ ತನ್ನ ಖಾಸಗಿ ವಿಡಿಯೋವನ್ನ ಪೋಸ್ಟ್ ಮಾಡಿ ವಿವಾದಕ್ಕೆ ಗುರಿಯಾಗಿದ್ರು. 2013ರಲ್ಲಿ ಪೂನಂ ನಶಾ ಎಂಬ ಬಾಲಿವುಡ್ ಚಿತ್ರದಲ್ಲೂ ಕೂಡ ಮುಖ್ಯ ಪಾತ್ರದಲ್ಲಿ ನಟಿಸಿದ್ರು.
ಇದರಲ್ಲಿ ಅವರು ವಿದ್ಯಾರ್ಥಿಗಳ ಜೊತೆ ಅಕ್ರಮ ಸಂಬಂಧ ಇರಿಸಿಕೊಳ್ಳುವಂತ ಟೀಚರ್ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ರು. ಇದು ಸಮಾಜವನ್ನ ದಿಕ್ಕು ತಪ್ಪಿಸ್ತಿದೆ ಹಾಗೂ ಕೆಟ್ಟ ಸಂದೇಶವನ್ನ ಸಾರ್ತಿದೆ ಎಂಬ ಕಾರಣಕ್ಕೆ ಮುಂಬೈನಲ್ಲಿ ಶಿವಸೇನಾದ ಕಾರ್ಯಕರ್ತರು ಈ ಒಂದು ಚಿತ್ರದ ಪೋಸ್ಟರ್ ಅನ್ನ ಕಿತ್ತಾಕಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಲಾಕಪ್ ಎಂಬ ಹಿಂದಿಯ ರಿಯಾಲಿಟಿ ಶೋಗೂ ಕೂಡ ಆಯ್ಕೆಯಾಗಿದ್ದಂತ ಪೂನಂ ಅಲ್ಲೂ ಕೂಡ ಸ್ಪರ್ಧಿಗಳ ಜೊತೆ ಕಿರಿಕನ ಮಾಡಿಕೊಂಡು ಕಿರು ತೆರೆಯಲ್ಲೂ ಕೂಡ ವಿವಾದಕ್ಕೆ ಗುರಿಯಾಗಿದ್ರು. ಹೀಗೆ 6-7 ವರ್ಷಗಳ ಹಿಂದೆ ಕ್ಯಾನ್ಸರ್ ಬಗ್ಗೆ ಅರಿವನ್ನು ಮೂಡಿಸೋದಕ್ಕೆ ಅವರು ಮಾದಕವಾದಂಥ ಜಾಹೀರಾತೊಂದರಲ್ಲಿ ನಗ್ನವಾಗಿ ಕಾಣಿಸಿಕೊಂಡು ಸಾಮಾಜಿಕ ಸಂದೇಶವನ್ನ ಕೊಟ್ಟಿದ್ರು. ಇನ್ನು ಇವರ ವೈಯಕ್ತಿಕ ಬದುಕಿನ ಬಗ್ಗೆ ಹೇಳೋದಾದ್ರೆ ಪೂನಂ 2020ರ ಸೆಪ್ಟೆಂಬರ್ನಲ್ಲಿ ತಮ್ಮ ದೀರ್ಘಾವಧಿಯ ಗೆಳೆಯನಾಗಿದ್ದಂಥ ಸ್ಯಾಮ್ ಎಂಬಾತನನ್ನ ಮದುವೆಯಾಗಿದ್ರು. ಆಗ ಕೋವಿಡ್ನ ಸಮಯ. ಮುಂಬೈನ ತಮ್ಮ ಸ್ವಗೃಹದಲ್ಲಿ ತಮ್ಮ ಸೀಮಿತ ಬಂಧು ಬಾಂಧವರ ಸಮ್ಮುಖದಲ್ಲಿ ಈ ಒಂದು ವೆಡ್ಡಿಂಗ್ ನಡೆದಿತ್ತು. ಈ ಮದುವೆ ನಡೆದಂತ 10 ದಿನಗಳಲ್ಲಿ ಪಾಂಡೆ ಸ್ಯಾಮ್ ತನ್ನನ್ನ ದೈಹಿಕವಾಗಿ ಹಿಂಸಿಸಿ ಚಿತ್ರವಧೆ ಮಾಡಿದ್ದಾನೆಂತ ಅವನ ವಿರುದ್ಧ ಪೊಲೀಸ್ ದೂರನ್ನ ಕೊಟ್ಟಿದ್ರು. ಅದರ ಆಧಾರವಾಗಿ ಅವನನ್ನ ಗೋವಾದಲ್ಲಿ ಪೊಲೀಸ್ ಅರೆಸ್ಟ್ ಮಾಡಿದ್ರು. ಆಗ ಪಾಂಡೆ ತನ್ನ ಯಾವುದೋ ಫಿಲ್ಮ್ ಶೂಟಿಂಗ್ ನಲ್ಲಿ ಇದ್ರು. IPC ಸೆಕ್ಷನ್ 498A ಯನ್ನ ತಮ್ಮ ಸ್ವಾರ್ಥಕ್ಕೆ ಬಳಸಿಕೊಂಡು ಪೂನಂ ಅವರ ಪತಿಯ ವಿರುದ್ಧ ಸುಳ್ಳು ಕೇಸನ್ನು ದಾಖಲಿಸಿದ್ದಾರೆಂತ ಅವ್ರ ಮೇಲೆ ಆರೋಪ ಕೇಳಿ ಬಂದ್ವು. ಮುಂದೆ ಸ್ಯಾಮ್ ಬೇಲ್ ಮೇಲೆ ಹೊರ ಬಂದಾಗ ಇದೆಲ್ಲ ಪೂನಂ ಪಬ್ಲಿಸಿಟಿ ಸ್ಟಂಟ್ಗಾಗಿ ಮಾಡದಂತ ಗಿಮಿಕ್ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಆಕೆನ ತರಹೇವಾರಿ ಟ್ರೋಲ್ ಮಾಡಲಾಯಿತು. ಮೊದಲೇ ಪ್ರಚಾರ ಪ್ರಿಯಳಾದಂಥ ಪೂನಂ ಸ್ಯಾಮ್ನನ್ನ ಶೋಷಣೆ ಮಾಡಿ ತಮ್ಮ ಅನುಕೂಲಕ್ಕಾಗಿ ಅವನ ಮೇಲೆ ಇಲ್ಲ ಸಲ್ಲದ ಆರೋಪನ ಹೊರಿಸಿದ್ದಾಳೆ ಅಂತ ಜನ ಆಕೆ ಮೇಲೆ ಸಿಡಿದಿದ್ರು. 2020ರ ನವೆಂಬರ್ 5ನೇ ತಾರೀಕು ಗೋವಾದಲ್ಲಿ ತನ್ನ ನಗ್ನ ವಿಡಿಯೋವೊಂದರಲ್ಲಿ ಚಿತ್ರೀಕರಣದಲ್ಲಿ ಇದ್ದಂಥ ಪೂನಂರ ಮೇಲೆ ಒಂದು FIR ದೂರು ಸಲ್ಲಿಕೆಯಾಗಿ ಈಕೆಯನ್ನ ನಾರ್ತ್ ಗೋವಾದಲ್ಲಿ ಅರೆಸ್ಟ್ ಕೂಡ ಮಾಡಲಾಗಿತ್ತು. ಗೋವಾದ ಮಹಿಳೆಯರನ್ನ ಪೂನಂ ತನ್ನ ಈ ನಗ್ನ ವಿಡಿಯೋ ಮೂಲಕ ಅವಮಾನಿಸುತ್ತಿದ್ದಾರೆ ಅಂತ ಈಕೆ ಮೇಲೆ ದೂರು ದಾಖಲಾಗಿತ್ತು. 2022ರಲ್ಲಿ ಬಾಲಿವುಡ್ನ ಬೃಹತ್ ಸೆಕ್ಸ್ ರಾಕೆಟ್ ಹಾಗೂ ಟ್ರಾಫಿಕಿಂಗ್ನಲ್ಲಿ ಈ ಪೂನಂ ಹೆಸರು ಕೂಡ ಸೇರಿಸಲ್ಪಟ್ಟಿತ್ತು. ಆದರೆ ಸುಪ್ರೀಂ ಕೋರ್ಟ್ ಇದರಲ್ಲಿ ಆಕೆ ಕೈವಾಡ ಇಲ್ಲ ಅಂತ ತಿಳಿಸಿ ಆಕೆಗೆ ರಕ್ಷಣೆ ಕೊಟ್ಟಿತ್ತು. ಈ ರೀತಿ ತನ್ನ ಜೀವನದ ಉದ್ದಕ್ಕೂ ವಿವಾದಗಳಲ್ಲಿ ಮಿಂದಿದ್ದಂಥ ಪೂನಂ ಮೊನ್ನೆ ಫೆಬ್ರವರಿ 1 ಹಾಗೂ 2ನೇ ತಾರೀಕಿನಂದು ಕ್ಯಾನ್ಸರ್ನಿಂದ ನಿಧನರಾದರು ಎಂಬ ಪ್ರ್ಯಾಂಕ್ ಮಾಡುವ ಮೂಲಕ ಮತ್ತೆ ದೇಶದ ಜನತೆಯನ್ನ ದಿಗ್ಮೂಢಗೊಳಿಸಿದ್ರು. ವೀಕ್ಷಕರೇ, ದೇಶದಲ್ಲಿ ನಿತ್ಯ ಸಾವಿರಾರು ಜನ ಸ್ತ್ರೀಯರಿಗೆ ಈ ಒಂದು ಗರ್ಭಕಂಠದ ಕ್ಯಾನ್ಸರ್ ಆವರಿಸುತ್ತೆ. ಈ ಬಗ್ಗೆ ಅನೇಕರಿಗೆ ಮಾಹಿತಿನೇ ಇರೋದಿಲ್ಲ. ಎಷ್ಟೋ ಜನ ಸೂಕ್ತ ಚೆಕಪ್ ಮಾಡಿಸಿದ್ರು ಕೂಡ ಈ ಒಂದು ರೋಗದಿಂದ ತೊಂದರೆಯನ್ನು ಅನುಭವಿಸ್ತಾ ಕಾಲನೋಗ್ತಾರೆ. ಹೆಚ್ಚಿನವರು ಈ ಬಗ್ಗೆ ಇತರರಲ್ಲಿ ಹೇಳ್ಕೊಡೋದಕ್ಕೂ ಕೂಡ ಹಿಂಜರಿತಾರೆ. ಅಂತ ಹೆಣ್ಮಕ್ಳಿಗೆ ಇದೊಂದು ಎಚ್ಚರಿಕೆ ಸಂದೇಶ ಆಗಲಿ ಎಂಬ ಉದ್ದೇಶದಿಂದ ಪೂನಂರವರು ಈ ರೀತಿಯ ಪ್ರಯೋಗಕ್ಕೆ ಕೈ ಹಾಕಿದ್ರು. ಇದರಿಂದ ಈ ಒಂದು ಸಮಸ್ಯೆ ದೇಶಾದ್ಯಂತ ಚರ್ಚೆ ಕೂಡ ಆಯಿತು. ಒಂದ್ ರೀತಿ ಇದು ಒಳ್ಳೆಯ ಕೆಲಸವೇ ಆದರೂ ಕೂಡ ಆದರೆ ಆಕೆ ಆರಿಸ್ಕೊಂಡಂತ ದಾರಿ ತಪ್ಪು ಅನ್ನೋದು ಹಲವರ ವಾದ. ಅವರ ಉದ್ದೇಶ ಹಾಗೂ ಆಶಯ ಇಲ್ಲಿ ಮಹತ್ವದಾಗಿದೆ. ಆದರೆ ಅದರ ಜಾಗೃತಿಗೆ ಅವರು ಮಾಡಿದಂತ ಪ್ರ್ಯಾಂಕ್ ಮಾತ್ರ ವಿಚಿತ್ರ. ಈ ಬಗ್ಗೆ ಅನೇಕರು ಪೂನಂರವರ ಈ ಒಂದು ನಡೆಯನ್ನ ಮೆಚ್ಕೊಂಡ್ರು. ಇನ್ನೂ ಹಲವರು ಇದು ಸರಿಯಿಲ್ಲ ಅಂತಾನೂ ಕೂಡ ಹೇಳಿದ್ರು. ನಮ್ ಜನ ಅಪಾಯ ತಡೆಯುವ ಬದಲು ಅದನ್ನ ಆಹ್ವಾನಿಸಿ ನಂತರ ಅವಸ್ಥೆ ಪಡೋದ್ರಲ್ಲಿ ಸದಾ ಮುಂದು ಅಂತವ್ರಿಗೆ ಸರಿಯಾದ ರೀತಿಯಲ್ಲಿ ಪೂನಂ ಎಚ್ಚರಿಸಿದ್ದಾರೆ ಅಂತ ಹಲವು ಸೆಲೆಬ್ರಿಟಿಗಳು ಕೂಡ ಶ್ಲಾಘಿಸಿದ್ರು. ನಟಿ ರಾಖಿ ಸಾವಂತ್, ನಿರ್ದೇಶಕರಾದಂಥ RGB ಮೊದಲಾದವರು ಪೂನಂರವರನ್ನ ಈ ಒಂದು ನಿಟ್ಟಿನಲ್ಲಿ ಹೊಗಳಿದ್ದಾರೆ. ಆದರೆ ಇದೇ ಸಮಯದಲ್ಲಿ ತನ್ನ ಸಾವನ್ನೇ ಫೇಕ್ ಮಾಡಿದಂಥ ಪೂನಂರದ್ದು ಉದ್ದಟತನ ಅಂತ ನಟಿ ಕಂಗನಾ ರಣಾವತ್, ನಿರ್ದೇಶಕ ವಿವೇಕ್ ಅಗ್ನಿಹೋತ್ರಿ, ಏಕ್ತಾ ಕಪೂರ್, ಪೂಜಾ ಭಟ್ ಮೊದಲಾದವರು ಆಕೆಯನ್ನ ತರಾಟೆಗೆ ತೆಗೆದುಕೊಂಡಿದ್ರು. ವೀಕ್ಷಕರೇ, ಇದಿಷ್ಟು ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ. ಇನ್ನು ಈ ಪೂನಂ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ನ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.